ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ವರ್ಷ ಭವಿಷ್ಯ 2026 ತಿಳಿದುಕೊಳ್ಳೋಣ. ತುಲಾರಾಶಿಯವರಿಗೆ ಕರ್ಮಸ್ಥಾನದ ಗುರುವಿನ ಸಂಚಾರದಿಂದ ಆರೋಗ್ಯ ಬಾಧೆ, ಚಂಚಲ ಬುದ್ಧಿ ಹೆಚ್ಚಾಗ್ತದೆ. 2026ನೇ ವರ್ಷದಲ್ಲಿ ಗುರು ಕರ್ಮಸ್ಥಾನಕ್ಕೆ ಹೋದಾಗ ಹಣಕಾಸಿನಲ್ಲಿ, ಕೆಲಸ ಕಾರ್ಯದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಕುಟುಂಬದಲ್ಲಿ, ಮದುವೆ, ಸಂತಾನದಂಥ ವಿಚಾರಗಳಲ್ಲಿ, ಉದ್ಯೋಗದಲ್ಲಿ ಯಾವ ರೀತಿಯಲ್ಲಿ ಲಾಭ ಇದೆಯಾ, ನಷ್ಟ ಇದೆಯಾ, ಈ ವರ್ಷದಲ್ಲಿ ತುಲಾರಾಶಿಯವರಿಗೆ ನಾವು ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಈ ತುಲಾರಾಶಿಯವರ ಮನಸ್ಥಿತಿ ಬಗ್ಗೆ ಹೇಳಬೇಕಂದ್ರೆ ಬಹಳ ಸೂಕ್ಷ್ಮ ಮನಸ್ಸಿನವರು, ಚಂಚಲ ಸ್ವಭಾವದವರು ಮತ್ತು ಆತುರದ ಮನಸ್ಥಿತಿಯ ವ್ಯಕ್ತಿಗಳು. ಅತಿಯಾದ ಆಲೋಚನೆ ಮಾಡ್ತಾರೆ. ಸಣ್ಣ ಪುಟ್ಟ ವಿಚಾರಗಳು ಕೂಡ ಹೆಚ್ಚಾಗಿ ಆಲೋಚನೆ ಮಾಡಿ ಅದು ಒಳ್ಳೆಯದು ಕೆಟ್ಟದು ನಿರ್ಧಾರ ತಗೊಳ್ಳೋಷ್ಟೊತ್ತಿಗೆ ಇವರೇ ಮಾನಸಿಕವಾಗಿ, ದೈಹಿಕವಾಗಿ ನರಳುವಂಥ ಪರಿಸ್ಥಿತಿಗೆ ಹೋಗ್ತಾರೆ ತುಲಾರಾಶಿಯವರು. ಅಂಥ ಮನಸ್ಥಿತಿಯ ವ್ಯಕ್ತಿಗಳು. ಕೆಲವೊಬ್ಬರದ್ದು ಜಾತಕದ ಪ್ರಕಾರ, ರಾಶಿ ನಕ್ಷತ್ರದ ಪ್ರಕಾರ ಆ ಥರ ಇರ್ತದೆ. ಆದರೆ 2026ನೇ ಇಸ್ವಿನಲ್ಲಿ ಜೂನ್ ತಿಂಗಳಿನ ತನಕ ಗುರುಬಲ ಇರುವ ಕಾರಣ, ಈಗಾಗಲೇ ಗುರುಬಲ ಶುರುವಾಗಿದೆ ತುಲಾರಾಶಿಯವರಿಗೆ. ಗುರುಬಲ ಇರುವ ಕಾರಣ ಶುಭ ಯೋಗಗಳು ಅಂದರೆ ವಿವಾಹ ಯೋಗ ಕೂಡಿ ಬರ್ತದೆ, ಸಂತಾನದ ಸಮಸ್ಯೆಗಳು ಪರಿಹಾರ ಆಗ್ತದೆ, ಈ ಗೃಹ ಕಟ್ಟಡ ನಿರ್ಮಾಣಗಳಾಗ್ತದೆ, ಗೃಹ ಕಟ್ಟಡ ಖರೀದಿ ಆಗ್ತದೆ, ವಾಹನ ಖರೀದಿ ಆಗ್ತದೆ, ಭೂಮಿ ಜಮೀನು ಖರೀದಿ ಆಗುವಂಥ ಯೋಗಗಳು ಬಹಳ ಚೆನ್ನಾಗಿದೆ. ವರ್ಷದ ಆರಂಭದಿಂದ ಹಿಡ್ಕೊಂಡು ಅರ್ಧ ಭಾಗದ ತನಕ ಅಂದರೆ ಜೂನ್ ತಿಂಗಳಿನ ತನಕ. ತದನಂತರ ಹೇಗೆ, ಜೂನ್ ತಿಂಗಳಿನ ನಂತರ ಅಂತ ಹೇಳಿದ್ರೆ ತುಲಾರಾಶಿಯವರಿಗೆ 9ನೇ ಮನೆಯಿಂದ ಗುರು 10ನೇ ಮನೆಗೆ ಅಂದರೆ ಕರ್ಮಸ್ಥಾನಕ್ಕೆ ಸಂಚಾರವಾದಾಗ ಮಂದಬುದ್ಧಿ, ಹೆಚ್ಚಾಗಿ ಆಲೋಚನೆ ಮಾಡಿ ಮಾನಸಿಕವಾಗಿ ನರಳಾಟಕ್ಕೆ ಹೋಗ್ತೀರಾ, ಬುದ್ಧಿಭ್ರಮಣೆ ಆಗುವಂಥ ಲಕ್ಷಣಗಳು, ಆರೋಗ್ಯದ ಸಮಸ್ಯೆಗಳಾಗುವಂಥದ್ದು, ಬಹಳ ಮುಂಗೋಪಿತನ ಬರುವಂಥದ್ದು, ಕೋಪ ಬರುವಂಥದ್ದು, ಒಂದು ವಿಚಾರದ ಬಗ್ಗೆ ಮನಸ್ತಾಪ ಮಾಡಿಕೊಳ್ಳುವಂಥದ್ದು, ಗಲಾಟೆ ಗದ್ದಲಗಳು ಮಾಡಿಕೊಳ್ಳುವಂಥದ್ದು, ಒಟ್ಟು ನಿಷ್ಠುರ ಆಗ್ತೀರಾ ಕರ್ಮಸ್ಥಾನದ ಗುರುವಿನ ಸಂಚಾರದಿಂದ. ಅದರಲ್ಲಿ ಕೂಡ ಹೆಚ್ಚಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಲಕ್ಷಣಗಳಿರ್ತದೆ. ಎಚ್ಚರದಿಂದಿರಬೇಕಾಗ್ತದೆ ಜೂನ್ ತಿಂಗಳಿನ ನಂತರ. ಹಾಗೆಯೇ ಸಂಚಾರ ರೂಪ ನೋಡಬೇಕಂದ್ರೆ ಶನಿಯು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ರಾಹು ಗ್ರಹ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತದೆ, ಇನ್ನು ಕೇತು ಗ್ರಹ ಲಾಭಸ್ಥಾನದಿಂದ ಕರ್ಮಸ್ಥಾನಕ್ಕೆ ಹೋಗ್ತಾನೆ. ಕೇತುನು ಕೂಡ ಲಾಭದಿಂದ ಕರ್ಮಸ್ಥಾನಕ್ಕೆ ಹೋದಾಗ ಸ್ವಲ್ಪ ಒತ್ತಡದ ಪರಿಸ್ಥಿತಿಗಳು ಉತ್ಪತ್ತಿ ಆಗ್ತದೆ ನಿಮಗೆ. 6ನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಆಗುವಂತಹ ಸಮಸ್ಯೆ ಏನು, ಶತ್ರುಬಾಧೆ, ಶತ್ರುಗಳ ಕಾಡಾಟ ಹೆಚ್ಚಾಗ್ಬೋದು, ಆರ್ಥಿಕ ಸಮಸ್ಯೆ ಬರ್ಬೋದು, ದೃಷ್ಟಿದೋಷಗಳು ತಾಗಬಹುದು, ಸಂಬಂಧಿಕರು, ಸ್ನೇಹಿತರು, ಹಿತೈಷಿಗಳ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆಯಿಂದಿರಿ, ಜಾಗೃತರಾಗಿರಿ. ಹೂಡಿಕೆ ಮಾಡಿ ಹಣ ಕಳೆದುಕೊಳ್ಳುವಂಥ ಲಕ್ಷಣಗಳಿರ್ತದೆ ತುಲಾರಾಶಿಯವರು. ನಂಬಿ ಮೋಸ ಹೋಗುವಂತಹ ಲಕ್ಷಣಗಳಿರ್ತದೆ 6ನೇ ಮನೆಯಲ್ಲಿ ಶನಿ ಇದ್ದಾಗ. ಇನ್ನು ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ಕಲಾವಿದರಿಗೆ, ಸಾಹಿತಿಗಳಿಗೆ, ಸಿನಿಮಾ ನಟನಟರಿಗೆ, ಪತ್ರಕರ್ತರಿಗೆ, ಶಿಕ್ಷಕರಿಗೆ ಉತ್ತಮವಾದ ಭವಿಷ್ಯ ಇದೆ. ಅವರೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದರಲ್ಲಿ ಫಲ ಸಿಗುತ್ತೆ ಅವರಿಗೆ ಈ ವರ್ಷದಲ್ಲಿ. ಆದರೆ ವ್ಯಾಪಾರಸ್ಥರಿಗೆ, ವಹಿವಾಟ ಮಾಡುವವರಿಗೆ, ಲೇವಾದೇವಿ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕೋರಿಗೆ, ಹೂಡಿಕೆ ಮಾಡೋರಿಗೆ ಎಲ್ಲಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಒಳ್ಳೆಯ ಸಮಯವಲ್ಲ. ಯಾರನ್ನಾದರೂ ನಂಬಿದ್ರೆ ಮೋಸ ಹೋಗ್ತೀರಾ, ಹೂಡಿಕೆ ಮಾಡಿದ್ರೆ ಲಾಭ ಬರಲ್ಲ, ಹಣ ಕಳೆದುಕೊಳ್ಳುತ್ತೀರಿ. ಎಚ್ಚರದಿಂದಿರಿ, ಹಣಕಾಸಿನ ಸಮಸ್ಯೆಗೆ ಈಡಾಗ್ತೀರಿ. ಇನ್ನು ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಕುಟುಂಬಸ್ಥರಿಂದ ಮತ್ತು ಮನೆಯಲ್ಲಿರುವಂತಹ ಸದಸ್ಯರಿಂದ ಹೆಚ್ಚಾಗಿ ಸಪೋರ್ಟ್ ಬರುತ್ತೆ. ಏನಾದರೂ ಒಂದು ಅಚೀವ್ ಮಾಡಬೇಕಂದ್ರೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್, ಪಾಸಿಟಿವ್ ಎನರ್ಜಿಗಳನ್ನ ಕೊಡ್ತಾರೆ ನಿಮ್ಮ ಕುಟುಂಬಸ್ಥರು. ಮತ್ತು ಗುರುವಿನ ಪ್ರಭಾವ ವರ್ಷದ ಆರಂಭದಲ್ಲಿ ಚೆನ್ನಾಗಿರೋದರಿಂದ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ. ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ವರ್ಷಾನುಗಟ್ಟಲೆಯಿಂದ ಆ ದುಡ್ಡು ನಿಮ್ಮ ಕೈ ಸೇರಬೇಕು ಅಂತ ಒದ್ದಾಡ್ತಿದ್ರೆ ಅದು ಕೂಡ ನಿಮ್ಮ ಕೈ ಸೇರುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರಿಗೆ ಭೂಮಿ ವ್ಯವಹಾರದಲ್ಲಿ ಮಾತ್ರ ಅತ್ಯುತ್ತಮವಾದ ಲಾಭ ಇದೆ. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಎಲ್ಲಿ ಬೇಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ವಿಪರೀತ ಹಠ ಬಿಡಿ, ಛಲ ಬಿಡಿ, ಕೋಪ ಕ್ರೋಧ ಶಮನ ಮಾಡಿಕೊಳ್ಳಿ, ನಿಮ್ಮ ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗುತ್ತೆ. ಜೂನ್ ತಿಂಗಳಿನ ನಂತರ ವಾಹನಗಳ ಪ್ರಯಾಣ ಅಂದರೆ ಪ್ರಯಾಣ ಮಾಡಬೇಕಾದ್ರೆ ವಾಹನಗಳಲ್ಲಿ ಎಚ್ಚರಿಕೆಯಿಂದಿರಿ. ಯಾಕಂದರೆ ಕರ್ಮಸ್ಥಾನದ ಕೇತುವಿನ ಪ್ರಭಾವದಿಂದನೂ ಸಮಸ್ಯೆ ಆಗ್ತದೆ.
ಲಾಭಸ್ಥಾನದಿಂದ ಕರ್ಮಸ್ಥಾನಕ್ಕೆ ಕೇತು ಸಂಚಾರವಾಗಬೇಕಾದ್ರೆ ತುಲಾರಾಶಿಯವರು ಏನಾದರೂ ಚಟವಾದಿಗಳಾಗಿದ್ದರೆ, ಅದರಲ್ಲೂ ದುಷ್ಟ ಚಟಗಳಿಗೆ ದಾಸರಾಗಿದ್ದರೆ, ದೇಹದ ಅತಿ ಮುಖ್ಯವಾದ ಅಂಗಾಂಗಗಳಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದಿರಿ ಕೇತುವಿನ ಪ್ರಭಾವದಿಂದ. ಮತ್ತು ದುಡ್ಡು ಕೈಯಲ್ಲಿ ಬರುತ್ತೆ, ವರ್ಷದ ಆರಂಭದಲ್ಲಿ ಲಾಭ ಇದೆ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಆಗುತ್ತೆ ಅಂತ ಸುಖ ಸುಮ್ಮನೆ ಖರ್ಚು ವೆಚ್ಚಗಳನ್ನು ಮಾಡಬೇಡಿ, ಮುಂದೆ ನಷ್ಟಕ್ಕೆ ಈಡಾಗ್ತೀರಾ. ಇನ್ನೊಂದು ವಿಶೇಷವಾಗಿ ಒಂದು ತುಲಾರಾಶಿಯವರು ಮಕ್ಕಳ ಆರೋಗ್ಯದ ಮೇಲೆ ಮತ್ತು ಮಕ್ಕಳ ಎಜುಕೇಷನ್ ಮೇಲೆ ಮತ್ತು ಮಕ್ಕಳ ವ್ಯವಹಾರ ಜ್ಞಾನದ ಮೇಲೆ ಹೆಚ್ಚಾಗಿ ಗಮನ ವಹಿಸಿ. ಮಕ್ಕಳಿಂದ ನಿಮಗೆ ಲಾಭವೂ ಕೂಡ ಇದೆ, ಆದರೆ ಅವರು ಏನು ಅಚೀವ್ಮೆಂಟ್ ಮಾಡ್ತಾರೆ ಅದಕ್ಕೆ ನೀವು ಗಮನವಾಗಿ ಇಟ್ಟು ಅದಕ್ಕೆ ಸಪೋರ್ಟ್ ಮಾಡಬೇಕಾಗ್ತದೆ. ಸ್ವಲ್ಪನೂ ಕೇರ್ಲೆಸ್ ಮಾಡಬೇಡಿ, ಮುಂದೆ ಸಂದಿಗ್ಧ ಪರಿಸ್ಥಿತಿ ನೀವೇ ಎಣಿಸಬೇಕಾಗ್ತದೆ ತುಲಾರಾಶಿಯವರು. ಈ ವರ್ಷದಲ್ಲಿ ನಿಮಗೆ ಲಾಭವೂ ಇದೆ, ನಷ್ಟವೂ ಇದೆ. ಗುರು ಪ್ರಥಮಾರ್ಧದಲ್ಲಿ ಒಳ್ಳೆಯ ಫಲ ಕೊಟ್ಟರೆ ಜೂನ್ ತಿಂಗಳಿನ ನಂತರ ಆರೋಗ್ಯದ ಸಮಸ್ಯೆ ಕೊಡೋದ್ರಿಂದ ಮಿಶ್ರ ಫಲ ಅನುಭವಿಸ್ತೀರ ತುಲಾರಾಶಿಯವರು. ಆದರೆ ವ್ಯಾಪಾರಸ್ಥರು, ಕೆಲಸ ಕಾರ್ಯಗಳಲ್ಲಿ ಕೈ ಹಾಕುವಂಥವರಿಗೆ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಮಿಕ್ಕಿದವರಿಗೆ, ಸಿನಿಮಾ ನಟರಿಗಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು, ಉದ್ಯೋಗಸ್ಥರಿಗಾಗಿರ್ಬೋದು, ಭೂಮಿ ಕೆಲಸ ಮಾಡುವಂಥ ಕೃಷಿಕರಿಗಾಗಿರ್ಬೋದು, ಇವರಿಗೆಲ್ಲ ಅದೃಷ್ಟನೇ ಇದೆ. ತಾಳ್ಮೆ ಸಹನೆಯಿಂದ ಮುಂದುವರಿರಿ, ಇಷ್ಟಾರ್ಥಕಾರಿ ಸಿದ್ಧಿ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾತಾಡ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಒಳ್ಳೆ ರೀತಿಯಲ್ಲಿ ಸಲಹೆ ಮತ್ತು ಅತ್ಯುತ್ತಮವಾದ ಪರಿಹಾರ ತಿಳಿತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.